ಬಂಧುಗಳೇ ನಮಸ್ಕಾರ. ನಾನು ಹನುಮಂತ್ ಭಜಂತ್ರಿ. ಹೊಸ ಒಂದು ವಿಷಯವನ್ನ ತೆಗೆದುಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಯಾರೆಲ್ಲ MA, MCOM, MSc ಜೊತೆಗೆ B.Ed ಪದವಿಯನ್ನ ಪಡೆದಿದ್ದೀರೋ ನಿಮ್ಮೆಲ್ರಿಗೂ ಈ 2026ರಲ್ಲಿ ಟೀಚರ್ ಎಲಿಜಿಬಲ್ ಟೆಸ್ಟ್ಗಳು ಯಾವ ಯಾವ ತಿಂಗಳಲ್ಲಿ ಬರ್ತವೆ ಅಂತಕ್ಕಂತಹ ಮಾಹಿತಿಯನ್ನ ಇವತ್ತು ನಿಮ್ಮ ಮುಂದೆ ನೀಡಲಿಕ್ಕೋಸ್ಕರ ಬಂದಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಈ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ MA, MCOM, MSc ಇವರುಗಳಿಗೆ ಏನು UGC ವತಿಯಿಂದ ನಡೆಸತಕ್ಕಂತಹ ನೆಟ್ ಎಕ್ಸಾಮ್ ಇರಬಹುದು, ಹಾಗೆ KA ನಡೆಸುವಂತಹ KSET ಎಕ್ಸಾಮ್ ಇರಬಹುದು. ಇದನ್ನ ಇವತ್ತು ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ. ಅದಾದ ನಂತರ B.Edಗೆ ಸಂಬಂಧಪಟ್ಟಂತಹ ಟೀಚರ್ ಎಲಿಜಿಬಲ್ ಟೆಸ್ಟ್ ಅನ್ನ ಯಾವ ಯಾವ ತಿಂಗಳಲ್ಲಿ ನಡೆಸ್ತಾರೆ, ಅದು ಕೇಂದ್ರ ಸರ್ಕಾರ ಇರ್ಬೋದು ಹಾಗೂ ರಾಜ್ಯ ಸರ್ಕಾರದ ಎಕ್ಸಾಮ್ಸ್ಗಳು ಯಾವಾಗ ನಡೆಸ್ತಾರೆ ಎಂಬುದನ್ನ ಆ ನಂತರ ನಾನು ತಿಳಿಸ್ತೇನೆ. 2026ರಲ್ಲಿ ಮೊದಲಿಗೆ ನೆಟ್ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅನ್ನೋದನ್ನ ನಾನೀಗ ನೀಡ್ತಾ ಇದ್ದೀನಿ. ನೆನಪಿಟ್ಕೊಳ್ಳಿ, ಇದೇ ವರ್ಷ ಅಂದ್ರೆ 2026 ಮೇ ತಿಂಗಳಲ್ಲಿ ಅಪ್ಲಿಕೇಶನ್ ಅನ್ನ ಕರೀತಾರೆ UGC ನೆಟ್. ಅದಾದ ನಂತರ ಜೂನ್ ನಲ್ಲಿ ಎಕ್ಸಾಮ್ ಇರುತ್ತೆ. ಜೂನ್ನ ಮೊದಲನೇ ವಾರ ಅಥವಾ ಜೂನ್ನ ಅಂತ್ಯದಲ್ಲಿ ಈ ಒಂದು ಎಕ್ಸಾಮ್ ಅನ್ನ ನೀವು ಬರೀತೀರಿ. ಹಾಗೆ ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಮತ್ತೆ UGC ನೆಟ್ ಅಪ್ಲಿಕೇಶನ್ ಅನ್ನ ಕರೀತಾರೆ. ಸೊ ಅದು ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಜನವರಿ ಮೊದಲ ವಾರದಲ್ಲಿ ಎಕ್ಸಾಮ್ ಅನ್ನ ನಡೆಸ್ತಾರೆ. ಇದು ಕೇಂದ್ರ ಸರ್ಕಾರ ನಡೆಸುವಂತಹ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಸಂಬಂಧಪಟ್ಟಂತಹ ಎಕ್ಸಾಮ್ಗಳು. ಹಾಗೆ ರಾಜ್ಯ ಸರ್ಕಾರ ನಡೆಸುವಂತಹ KSET ಎಕ್ಸಾಮ್ ಅಂದ್ರೆ KA ಈ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ. ಸೊ KA ನಡೆಸುವಂತಹ ಎಕ್ಸಾಮ್ ಈಗಾಗಲೇ ಅವರ ಏನು ಒಂದು ವರ್ಷದ ಟೈಮ್ ಟೇಬಲ್ ಇರುತ್ತೆ. ಆ ಒಂದು ಟೈಮ್ ಟೇಬಲ್ ಅಲ್ಲಿ KSET ನ ಎಕ್ಸಾಮ್ ಅನ್ನ ಅಕ್ಟೋಬರ್ 11, 2026ರಂದು ನಡೆಸ್ತೀವಿ ಅಂತಕ್ಕಂತಹ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಅಪ್ಲಿಕೇಶನ್ ಅನ್ನ ಕರೆಯುವ ಸಾಧ್ಯತೆ ಹೆಚ್ಚಿದೆ. ಯಾವುದು? KSET ಎಕ್ಸಾಮ್. ಅಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಲ್ ಟೆಸ್ಟ್ KSET ಎಕ್ಸಾಮ್ ಅನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವ ಕಾರಣ ಈಗಾಗಲೇ ಅವರು ಎಕ್ಸಾಮ್ ನ ಟೈಮ್ ಟೇಬಲ್ ಅನ್ನ ಬಿಟ್ಟಿದ್ದಾರೆ. 2026 ಅಕ್ಟೋಬರ್ 11ರಂದು ಈ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ. ಎಕ್ಸಾಮ್ ನಡೆಸುವ ಬಿಫೋರ್ ಒಂದು ತಿಂಗಳು ಅಥವಾ 1.5 ತಿಂಗಳು ಹಿಂದ್ಗಡೆ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಅನ್ನ ಕರೀತಾರೆ. ಸೊ ಹಾಗಾಗಿ ಇದಿಷ್ಟು ಕೇಂದ್ರ ಸರ್ಕಾರದ 2 ಎಕ್ಸಾಮ್, ರಾಜ್ಯ ಸರ್ಕಾರದ 1 ಎಕ್ಸಾಮ್ ಈ ಒಂದು ವರ್ಷದಲ್ಲಿ ಈ ಮಂತ್ ನಲ್ಲಿ ನಡೀತವೆ. UGC ನೆಟ್ ಹಾಗೂ KSET ಈಗ ನಿಮಗೆ ಅರ್ಥ ಆಯಿತು ಅನ್ಕೋತೇನೆ. ಇನ್ನು ಬರ್ತಕ್ಕಂತಹ B.Ed ಬ್ಯಾಚುಲರ್ ಆಫ್ ಎಜುಕೇಶನ್ ಯಾರೆಲ್ಲ ಮುಗಿಸಿದ್ದೀರಿ ಅಥವಾ ಈ ವರ್ಷ ನೀವು ಏನ್ B.Ed ನ ಮಾಡ್ತಾ ಇದ್ದೀರಿ, ನಿಮಗೆ MA, MCOM, MSc ಅವರಿಗೆ ನಡೆಸುವಂತೆಯೇ ನಿಮಗೂ ಕೂಡ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂತ ಇರುತ್ತೆ. ಸೊ ಕೇಂದ್ರ ಸರ್ಕಾರದವರು 2 ಎಕ್ಸಾಮ್ ಒಂದು ವರ್ಷದಲ್ಲಿ ನಡೆಸ್ತಾರೆ. ಸೊ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ CTET, ಸೆಂಟ್ರಲ್ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂತ. ಸೊ ಸ್ಟೇಟ್ ಗೌರ್ಮೆಂಟ್ ಅವರು ನಡೆಸುವಂತಹ TET, ಟೀಚರ್ ಎಲಿಜಿಬಲ್ ಟೆಸ್ಟ್, ಇದು ಒಂದು ಬಾರಿ ಮಾತ್ರ ನಡೆಸ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ನವರು ಇವರು ಕೂಡ ನೆಟ್ ಎಕ್ಸಾಮ್ ತರ CTET ಅನ್ನ ವರ್ಷದಲ್ಲಿ 2 ಬಾರಿ ನಡೆಸ್ತಾರೆ. ಹಾಗೆ ರಾಜ್ಯ ಸರ್ಕಾರದವರು ಅಲ್ಲಿ ಏನು KSET 1 ಬಾರಿ ನಡೆಸ್ತಾರಲ್ಲ, ಸೊ ಇಲ್ಲಿ ಕೂಡ 1 ಬಾರಿ TET ಅನ್ನ ನಡೆಸ್ತಾರೆ. ಈಗಾಗಲೇ 2025ರಲ್ಲಿ TET ಎಕ್ಸಾಮ್ ಮುಗಿದಿದೆ. ಹಾಗೆ 2026ರಲ್ಲಿ ಈ ಒಂದು ಎಕ್ಸಾಮ್ ಅನ್ನ ಮಧ್ಯಂತರ ಅಂದ್ರೆ ಜೂನ್ ಅಥವಾ
ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಮುಗಿಸ್ತಾರೆ. ಅದನ್ನ ಆಮೇಲೆ ನಾನು ತಿಳಿಸ್ತೇನೆ. ಸೊ ಅದಕ್ಕಿಂತ ಮೊದಲು ಸಿಟೆಟ್ ಎಕ್ಸಾಮ್ನ ಕುರಿತಿಗೆ ನಾನು ಮಾಹಿತಿನ ನೀಡ್ತೀನಿ. ನೋಡಿ, ಯಾರೆಲ್ಲ ಬಿ ಎಡ್ ಅನ್ನ ಮಾಡಿದಿರಿ, ನಿಮಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ, ಸೊ ಫಾರ್ ಎಕ್ಸಾಂಪಲ್ ನವೋದಯ ಇರ್ಬೋದು, KYC ಇರ್ಬೋದು, ಮೊರಾರ್ಜಿ ಇರ್ಬೋದು, ಸೈನಿಕ್ ಸ್ಕೂಲ್ಗಳಿರ್ಬೋದು, ಹೀಗೆ ಕೇಂದ್ರ ಸರ್ಕಾರ ವಿವಿಧ ಹುದ್ದೆಗಳಿಗೆ ನೀವೇನಾದರೂ ಸೇರ್ಕೊಳ್ಬೇಕಾದ್ರೆ ಕಂಪಲ್ಸರಿಯಾಗಿ ಬಿ ಎಡ್ ಜೊತೆಗೆ ಸಿಟೆಟ್ ಎಕ್ಸಾಮನ್ನು ನೀವು ಪಾಸ್ ಆಗಲೇಬೇಕು. ಸೊ ಇಲ್ಲಿ SC ST OBCಗಳಿಗೆ 82 ಮಾರ್ಕ್ಸ್ ಇರುತ್ತೆ. ಹಾಗೆ GM ಕ್ಯಾಟಗರಿ ಅವರಿಗೆ 90 ಮಾರ್ಕ್ಸ್. ಇದು ಕೇವಲ ಸಿಟೆಟ್ಗೆ ಸಂಬಂಧಪಟ್ಟಂತೆ. TETಗೆ ಬೇರೆ ಇದೆ ಎಲಿಜಿಬಲ್ಗೆ. ಸೊ ಹಾಗಾಗಿ ಸಿಟೆಟ್ ಅನ್ನ 2026ರಲ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಎಕ್ಸಾಮ್ ನಡೆಯುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಈಗಾಗಲೇ 2025ಕ್ಕೆ ಸಂಬಂಧಪಟ್ಟಂತೆ ಸಿಟೆಟ್ ಅನ್ನ ಬರೆದಿದ್ದಾರೆ. ಅದರದ್ದು ಇನ್ನೂ ರಿಸಲ್ಟ್ ಬಂದಿಲ್ಲ. ಸೊ ಅದ್ರ ರಿಸಲ್ಟ್ ಇನ್ನೂ ಡಿಲೇ ಆಗುವ ಕಾರಣ 2026ರಲ್ಲಿ ನಡೆಯುವಂತಹ ಸಿಟೆಟ್ ಎಕ್ಸಾಮ್ ಮುಂದಾಗುತ್ತೆ, ಸ್ವಲ್ಪ ಮುಂದೋಗುತ್ತೆ. ಸೊ ಹಾಗಾಗಿ ಮೇನಲ್ಲಿ ಅಪ್ಲಿಕೇಶನ್ ಕರಿಬಹುದು ಅಥವಾ ಜೂನ್ನಲ್ಲಿ ಎಕ್ಸಾಮ್ ಅನ್ನ ಅಪ್ಲಿಕೇಶನ್ ಕರೆದ್ರೆ ಅಪ್ಲಿಕೇಶನ್ ಕರೆದ ಒಂದು ತಿಂಗಳೇ ಎಕ್ಸಾಮ್ ಅನ್ನ ಇಡ್ತಾರೆ. ಸೊ ಅದನ್ನ ನೋಡ್ತಾ ಹೋದಾಗ ನೆಟ್ ಎಕ್ಸಾಮ್ ಮತ್ತು ಸಿಟೆಟ್ ಎಕ್ಸಾಮ್ ಅಂತರ ಬಹಳ ದೂರ ಇರಲ್ಲ, ಬಹಳ ಹತ್ರ ಎಕ್ಸಾಮ್ಗಳು ಇರ್ತವೆ. ಸೊ ಹಾಗೆ ಇದೇ ವರ್ಷದಲ್ಲಿ ಸಿಟೆಟ್ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಡೆದ್ರೆ ಸೇಮ್ ಇದೇ ವರ್ಷದ ಕೊನೆಯ ತಿಂಗಳು ಅಂದ್ರೆ ಡಿಸೆಂಬರ್ನಲ್ಲಿ ಅಪ್ಲಿಕೇಶನ್ ಮತ್ತೆ ಸಿಟೆಟ್ ನ ಕರೀತಾರೆ. ಸೊ ಜನವರಿ ತಿಂಗಳಲ್ಲಿ ಇದರದ್ದು ಎಕ್ಸಾಮ್ ಅನ್ನ ನಾವು ಬರೆಯುವ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗೆ TET ಟೀಚರ್ ಎಲಿಜಿಬಲ್ ಟೆಸ್ಟ್ 2026ರಲ್ಲಿ ನವೆಂಬರ್ ತಿಂಗಳಲ್ಲಿ ಕರೆದಿದ್ರು. 2025 ನೋಡ್ತಾ ಹೋದಾಗ ನವೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಅನ್ನ ಬರೆದಿದ್ರು. ಆದ್ರೆ ಈ ವರ್ಷ BEd GPSR ಮತ್ತು HSTR ಎಕ್ಸಾಮ್ ಕರ್ನಾಟಕ ರಾಜ್ಯ ಸರ್ಕಾರ ಕರೆಯುವ ಕಾರಣ ಹಾಗಾಗಿ ಎಕ್ಸಾಮ್ ನಡೆಸೋಕಿನ ಮೊದಲು ಮತ್ತೊಂದು ಬಾರಿ TET ಎಕ್ಸಾಮ್ ಅನ್ನ ಕರೀತಾರೆ ಅಂತಕ್ಕಂತಹ ಮಾಹಿತಿ ಹೆಚ್ಚಿದೆ. TET ಕರಿಬಹುದು ಅಥವಾ ಸೀದಾ ಹುದ್ದೆಗಳನ್ನ ತುಂಬ್ಕೋಬಹುದು. ಆದ್ರೆ ನೀವುಗಳು ಏನ್ ಮಾಡ್ಬೇಕಂದ್ರೆ ರೆಡಿಯಾಗಿರ್ಬೇಕು. TET ಎಕ್ಸಾಮ್ ನೆನಪಿರ್ಲಿ, 2026ರಲ್ಲಿ ಜೂನ್ನ ನಂತರ ಸೆಪ್ಟೆಂಬರ್ನ ಒಳಗಾಗಿ TET ಎಕ್ಸಾಮ್ ಇರುತ್ತೆ. ಇದಂತೂ ಪಕ್ಕಾ. ಇದರ ನಂತರ TET ಎಕ್ಸಾಮ್ ಅನ್ನ ಕರೆಯಂಗಿಲ್ಲ. ಜೂನ್ನ ಒಳಗಾಗಿ ಕೂಡ TET ಎಕ್ಸಾಮ್ ಅನ್ನ ಕರೆಯಲ್ಲ. ಯಾಕಂದ್ರೆ ಯಾವಾಗಲೂ ಕೂಡ ಜೂನ್ನ ನಂತರನೇ ಇರುತ್ತೆ. ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಈ ಒಂದು ಎಕ್ಸಾಮ್ ಈ ವರ್ಷ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಮತ್ತೆ ಈ ವರ್ಷದಲ್ಲಿ ಒಟ್ಟು ನಿಮಗೆ 2 ನೆಟ್, 2 ಸಿಟೆಟ್, 1 KSET, 1 TET, ಒಟ್ಟು 6 ಎಕ್ಸಾಮ್ಗಳು ಟೀಚರ್ ಎಲಿಜಿಬಲ್ ಟೆಸ್ಟ್ಗಳು 2026ರಲ್ಲಿ ನೀವು ನೋಡ್ಬೋದು. ಸೊ ಈ ಒಂದು ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ, ನಿಮ್ಮ ಏನು ಸ್ಟೂಡೆಂಟ್ಸ್ ಗ್ರೂಪ್ ಇದೆ ಅಲ್ಲ, MA MCOM MS ಇರ್ಬೋದು, ಹಾಗೆ BEdನ ಗ್ರೂಪ್ಗಳಿರ್ಬೋದು, ಸೊ ಆ ಒಂದು ಗ್ರೂಪ್ಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಎಲ್ರಿಗೂ ಮಾಹಿತಿ ತಲುಪಲಿ. ಹಾಗೆ ಇನ್ನು ಯಾರಿಗಾದರೂ BEdನ ಸಿಲೆಬಸ್ ಏನು, BEdನಲ್ಲಿ ಎಷ್ಟು ಕ್ವಶನ್ಸ್ಗಳಿರ್ತವೆ, ನೆಗೆಟಿವ್ ಇರುತ್ತಾ, ಹೀಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮಾಹಿತಿಯನ್ನು ಸಪ್ರೇಟ್ ಆಗಿ ನಿಮಗೆ ನೀಡ್ತೀನಿ. ಸೊ ಎಲ್ಲರೂ ಎಕ್ಸಾಮನ್ನು ಬರೀರಿ, ಎಲಿಜಿಬಲ್ ಆಗಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಒಂದು ವಾಟ್ಸಪ್ ಚಾನಲ್ ಇದೆ, ಗುರಿ ನಿನ್ನದು ಬಲ ನಮ್ಮದು ಅಂತ, ಸೊ ಈ ಒಂದು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ. ಲಿಂಕ್ ಏನಾದರೂ ಬೇಕಾದರೆ ಕೆಳಗಡೆ ನೀಡಿರುವಂತಹ ಈ ಒಂದು ನಂಬರ್ಗೆ ಜಸ್ಟ್ ಗ್ರೂಪ್ ಲಿಂಕ್ ಅಂತ ಮೆಸೇಜ್ ಮಾಡಿದರೆ ನಾವು ಲಿಂಕ್ನ ಕಳಿಸ್ತೀವಿ. ಹೀಗೆ ಮತ್ತೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಧನ್ಯವಾದಗಳು.